ಅರಸೀಕೆರೆ ಸೂರ್ಯನ ಸುಡು ಬಿಸಿಲಿನ ಪ್ರತಾಪಕ್ಕೆ ನಲಿಗೆ ಹೋಗಿದ್ದ ತಾಲೂಕಿನ ಜನತೆಗೆ ಸೋಮವಾರ ಸಂಜೆ ಸುರಿದ ಮಳೆ ಈತನುಭವ ನೀಡಿದರೂ ಲಕ್ಷಾಂತರ ಬೆಲೆ ಬಾಳುವ ರೈತರ ಬೆಳೆ ಹಾನಿಯಾಗಿದೆ. ಸಂಜೆ ದಿಢೀರನೆ ಬಿರುಗಾಳಿಯೊಂದಿಗೆ ಸುರಿದ ಮಳೆ ನಗರದ ಜನತೆಯ ಜನಜೀವನವನ್ನು ಹಸ್ತವ್ಯಸ್ತ ಮಾಡಿದರೆ, ಇನ್ನು ಮಳೆಯೊಂದಿಗೆ ಬೀಸಿದ ಗಾಳಿಯ ಆರ್ಭಟಕ್ಕೆ ವಿದ್ಯುತ್ ಕಂಬಗಳು, ತೆಂಗು ಸೇರಿದಂತೆ ಬಾಳೆ ಗಿಡಗಳು ಧರೆಶಾಹಿಯಾಗಿದ್ದು ರೈತರ ಆತಂಕಕ್ಕೆ ಕಾರಣವಾಗಿದೆ. ಯಳವಾರೆ ಗ್ರಾಮದ ರೈತರಾದ ರಂಗನಾಥ್, ಸಿದ್ದುಪ್ರಕಾಶ್, ಲಿಂಗರಾಜು, ತಿಮ್ಮಮ್ಮ, ನಂಜಮ್ಮ ಮತ್ತು ಇತರರು ಬೆಳೆದಿದ್ದ ಸುಮಾರು 3,000ಕ್ಕೂ ಹೆಚ್ಚು ಬಾಳೆ ಗಿಡಗಳು ಧರೆಪಾಲಾಗಿರುವುದರಿಂದ ಫಸಲಿನ ನಿರೀಕ್ಷೆಯಲ್ಲಿದ್ದ ರೈತರನ್ನ ಆತಂಕದ ಮಡುವಿಗೆ ದೂಡಿದೆ. ಮಳೆಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ತಹಸೀಲ್ದಾರ್ ಸಂತೋಷ್ ಕುಮಾರ್ ನೇತೃತ್ವದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸೋಮವಾರ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ತಾಲೂಕಿನಲ್ಲಿ ಅಪಾರ ಪ್ರಮಾಣದಲ್ಲಿ ಸಾರ್ವಜನಿಕರ ಆಸ್ತಿಪಾಸ್ತಿಗೆ ಹಾನಿಯಾಗಿದೆ. ಅಲ್ಲದೆ ಫಸಲಿನ ನಿರೀಕ್ಷೆಯಲ್ಲಿದ್ದ ರೈತರ ಬೆಳೆ ಕೂಡ ಹಾನಿಯಾಗಿದ್ದು, ನಷ್ಟ ಅನುಭವಿಸಿರುವ ರೈತರಿಗೆ ಸೂಕ್ತ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದೆಂದು ಭರವಸೆ ನೀಡಿದರು. ಹಾಸನ ಡಿಸ್ಟಿಕ್ ಯಳವಾರೆ ಗ್ರಾಮದವರು ನಿನ್ನೆ ಸುಮಾರು 5 ಗಂಟೆಗೆ ಸ್ಟಾರ್ಟ್ ಆದ ಗಾಳಿ ಮಳೆ ಗುಡುಗು ಸಿಡ್ಲಿಗೆ ಸುಮಾರು ಒಂದು 3,000 ಗುಣಿ ಬಾಳೆಲಿ 1,500 ಗುಣಿ ಬಾಳೆ ಪೂರ್ತಿ ನೆಲಸಮ ಆಗಿದೆ ಸರ್. ಪೂರ್ತಿ ಫಸಲಿಗೆ ಬಂದಿದ್ದು ಇನ್ನೊಂದು 15 ದಿನ 20 ದಿನದಲ್ಲಿ ಕಟಾವು ಆಗಬೇಕಿತ್ತು. ಬಾಳೆ ಸುಮಾರು 1.5 ಲಕ್ಷ ಲಾಸ್ ಆಗಿದೆ. ನಮ್ಮ ಅರಸೀಕೆರೆ ತಹಸೀಲ್ದಾರ್ ಸಾಹೇಬರು ಬಂದು ಈಗ ಎಲ್ಲ ಮಾಜರ್ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ನಮಗೇನು ರೈತರಿಗೆ ತುಂಬ ಲಾಸ್ ಆಗಿದೆ, ಪರಿಹಾರ ಮಾಡಿಕೊಡ್ಬೇಕು ಅಂತ ಎಲ್ಲ ಇದು ಮಾಡಿದ್ದೀವಿ ಸರ್.